ಹಲೋ ಎವ್ರಿವನ್, ಹೇಗಿದ್ದೀರಿ ಎಲ್ಲರಿಗೂ ನನ್ನ ಸ್ಟಡಿ ಲಾಗ್ಗೆ ಸ್ವಾಗತ. ಈ ದಿನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಸೈಕಾಲಜಿಗೆ ಯಾವ ಬುಕ್ಕನ್ನು ಓದ್ತಾ ಇದ್ದೀನಿ ಮತ್ತು ಕಂಪ್ಯೂಟರ್ಗೆ ಯಾವುದನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಂಪ್ಯೂಟರ್ಗೆ ಗುರುರಾಜ್ ಸರ್ ಬುಲ್ಬುಲೆ ಅವ್ರ ಬುಕ್ಕನ್ನು ತೊಗೊಂಡಿದ್ದೀನಿ. ಈ ಬುಕ್ ತುಂಬ ಚೆನ್ನಾಗಿದೆ. ಕ್ವಶನ್ ಆನ್ಸರ್ ಎಲ್ಲ ಕೊಟ್ಟಿದ್ದಾರೆ ಅವರು. ಹಾಗೆಯೇ ಸೈಕಾಲಜಿಗೆ ನಾನು ಇಮಾಮ್ ಸಾಬ್ ಮುಲ್ತಾನಿ ಅವ್ರದ್ದು ಇದು ಕ್ವಶನ್ ಬ್ಯಾಂಕು, ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ TET ಕ್ವಶನ್ ಬ್ಯಾಂಕ್ ಇದೆ, ಬಟ್ ಅದು GPS ಟೇರಿಗಾಗುತ್ತೆ, HS ಟೇರಿಗಾಗುತ್ತೆ. ಮತ್ತು ಸ್ಪರ್ಧಾ ವಿಜೇತದು 9th ಎಡಿಷನ್ ಮತ್ತು 7th ಎಡಿಷನ್ ಒಂದಿದೆ ಹಳೇದು ನನ್ನ ಹತ್ರ. ಈಗ ಹೊಸದಾಗಿ 9th ಎಡಿಷನ್ ಬಿಟ್ಟಿದ್ದಾರೆ ಅವರು, ಅದನ್ನು ತೊಗೊಂಡಿದ್ದೀನಿ. ಇವಿಷ್ಟು ನಾನು ಸೈಕಾಲಜಿಗೆ ಓದೋದು. ಸೈಕಾಲಜಿಗೆ ನನ್ನ ಹತ್ರ ಇನ್ನೊಂದು ವಾಮದೇವಪ್ಪ ಅವ್ರ ಬುಕ್ಕು ಸಹ ಇದೆ. ಅದು ತುಂಬ ಜಾಸ್ತಿ ಇದೆ ಅಂತೇಳಿ ನಾನು ಫಸ್ಟ್ ಇದನ್ನು ಓದ್ಕೊಳ್ತೀನಿ, ಟೈಮ್ ಇದ್ದರೆ ಅದನ್ನು ಓದ್ತೀನಿ. ಈಗ ನಾನು ಕಂಪ್ಯೂಟರ್ ತೊಗೊಂಡಿದ್ದೀನಿ. ಕಂಪ್ಯೂಟರ್ದಲ್ಲಿ ಫಸ್ಟಿಗೆ ಇವ್ರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಗಣಕಯಂತ್ರದ ಪರಿಚಯ ಕೊಟ್ಟಿದ್ದಾರೆ ಫಸ್ಟಿಗೆ. ಓಕೆ, ಅದರ ಅರ್ಥ ಏನು, ವ್ಯಾಖ್ಯೆಗಳೇನು, ಮತ್ತು ಗಣಕಯಂತ್ರದ ಇತಿಹಾಸ ಇಲ್ಲಿ ನೋಡಿ ಪಿಕ್ಚರ್ ಸಮೇತ ಕೊಟ್ಟಿದ್ದಾರೆ. ನಿಮಗೆ ಕಾಣಿಸ್ತಿರ್ಬೋದು ನಾನು ಓದ್ತಿರೋದು. ಅದರಲ್ಲಿ ಮಣಿಕಟ್ಟು, ಲಘು ಗಣಕ ಪದ್ಧತಿ, ಯಾಂತ್ರಿಕ ಕಲನಯಂತ್ರ, ಇದೆಲ್ಲ ಯಾವ ವರ್ಷದಲ್ಲಿ ಆಯಿತು ಮತ್ತು ಸಂಶೋಧಕರು ಯಾರು ಅಂತ ಕೊಟ್ಟಿದ್ದಾರೆ. ಇವುಗಳು ಕ್ವಶನ್ಸ್ ಕೇಳ್ತಾರೆ, ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಇದೆಲ್ಲ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಪೇಜ್ ನಂಬರ್ 5 ಈ ಬುಕ್ ಯಾರಿಗೆಲ್ಲ ಸಿಕ್ಕಿದೆ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ತುಂಬ ಇಷ್ಟ ಆಗುತ್ತೆ. ಒಂದು ಪೇಜ್ ಫುಲ್ ಅದೇ ಇದೆ, 5 ಮತ್ತು 6ರಲ್ಲಿ. ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಅಂತ ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ. ಅದೇನಂದರೆ, ಈಗ ನಾವು ಇದನ್ನೇನು ಓದ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ ಅಲ್ಲಿ. ಅದು ಉತ್ತರ ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ಉತ್ತರಗಳು ಅಂತಲೂ ಸಹ ಕೊಟ್ಟಿದ್ದಾರೆ. ನಾವು ಇದನ್ನು ನಾವಾಗೆ ಈಗ ನಾವು ಟೆಸ್ಟ್ ಮಾಡಿಕೊಂಡು ಆ ಥರ ಕಂಡಕ್ಟ್ ಮಾಡ್ಕೊಂಡು ನೋಡ್ಕೋಬೋದು. ಫಸ್ಟ್ ನಾವೇ ಅಂಡರ್ಲೈನ್ ಮಾಡಿ ಸರಿನೇ ತಪ್ಪು ಅಂತ ನಾವು ಮಾಡ್ಬೋದು. ಹಾಗಾಗಿ ಈ ಬುಕ್ ತುಂಬ ಯೂಸ್ಫುಲ್ಲು. ಕಂಪ್ಯೂಟರ್ಗೆ ಈ ಬುಕ್ ಓದಿದ್ರೆ ಸಾಕಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ನಾನು ಫಸ್ಟ್ ನಿಧಾನವಾಗಿ ಡೀಪಾಗಿ ಓದ್ಕೊಳ್ತೀನಿ. ಮತ್ತು ನಾನು ಏನು ಓದ್ತಾ ಇದ್ದೀನಿ ಅಂತ ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದ್ರಿಂದ ನಿಮಗೂ ಅದು ಯೂಸ್ ಆಗುತ್ತೆ. ಹಾಗೆಯೇ ನಿಮಗೇನಾದರೂ ಅಕಸ್ಮಾತ್ ಈಗ ಓದ್ತಾ ಇದ್ದೀರಾ ಮೇಡಮ್, ನಮಗೆ ಅದೇನಾದರೂ ಫೋಟೋ ಹಾಕಿ ಅಂತ ಹೇಳಿದ್ರೆ ನಾನು ನಿಮಗೆ ಇದ್ರ ಫೋಟೋನ ನೀವೇನಾದ್ರು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಅದ್ರ ಲಿಂಕ್ ಬೇಕಾದ್ರೆ ಇದರಲ್ಲಿ ಕೊಟ್ಟಿರ್ತೀನಿ. ನೀವು ಕಮೆಂಟ್ ಮಾಡಿದ ನಂತರ ನಾನು ಹಾಕ್ತೀನಿ. ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮೂಲಕ ಕಲಿಬೋದು. ನೋಡಿ, ಇಲ್ಲಿ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದೆ, ಅದರಲ್ಲೂ ಸಹ ಆ ಪೇಜ್ ಫುಲ್ ಅದೇ ಕೊಟ್ಟಿದ್ದಾರೆ. ಯಾರ್ಯಾರು ಯಾವುದನ್ನು ಸಂಶೋಧನೆ ಮಾಡಿದ್ದಾರೆ ಅಂತ, ಮತ್ತು ಯಾವ ಇಸ್ವಿಯಲ್ಲಿ. ಇದಕ್ಕೆ ರಿಲೇಟೆಡು ಈ ಕಡೆ ರೈಟ್ ಸೈಡಲ್ಲಿ ಕ್ವಶನ್ ಇದೆ. ಗಣಕಯಂತ್ರದ ಪಿತಾಮಹ ಯಾರು, ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸ ಯಾರ ಕಲ್ಪನೆಯನ್ನು ಅವಲಂಬಿಸಿದೆ, ಮತ್ತು ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು, ಈ ರೀತಿ ಕ್ವಶನ್ಸ್ನ ಮಾಡಿದ್ದಾರೆ. ಇದು ಏನಾಗುತ್ತೆ ಅಂದರೆ ನಾವು ಓದಿ ಕ್ವಶನ್ ಆನ್ಸರ್ ಬರೆದ್ಬಿಟ್ರೆ ತುಂಬ ಚೆನ್ನಾಗಿ ನಮಗೆ ಮಂದಟ್ಟಾಗುತ್ತೆ. ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಈ ಬುಕ್ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಓದಿದ್ರೆ ಸಾಕಾಗುತ್ತೆ. ನೀವು GPTಗೆ ಓದ್ತೀರಿ, HS ಟೇರಿಗೆ ಓದ್ತೀರಿ, PS ಟೇರಿಗೆ ಓದ್ತಾ ಇದ್ದೀರಾ, ಯಾವುದಕ್ಕೆ ಓದಿದ್ರು ಕಂಪ್ಯೂಟರ್ ಇದ್ದೇ ಇದೆ. ಸೊ ಕಂಪ್ಯೂಟರ್ ಬೇಕೇ ಬೇಕು. ಈ ಬುಕ್ಕು ನೀವು ತಗೊಂಡು ಓದಿದ್ರೆ ತುಂಬ ಚೆನ್ನಾಗಿ ನಿಮಗೆ ಮನದಟ್ಟಾಗುತ್ತೆ, ಅರ್ಥ ಆಗುತ್ತೆ. ಸೊ ನಾನು ಇದರಲ್ಲಿ ನೆಕ್ಸ್ಟ್ ಏನಿದೆ ಇದರಲ್ಲಿ ಅಂದರೆ ಗಣಕಯಂತ್ರದ ತಲೆಮಾರುಗಳಿದೆ, ಅಂದರೆ ಪೀಳಿಗೆಗಳು. ಇದಂತೂ ತುಂಬ ಕೇಳಿದ್ದಾನೆ ನಾನು ನೋಡ್ದಂಗೆ ಟೆಟ್ಟಲ್ಲಿ, ಮತ್ತು ಲಾಸ್ಟ್ 2012 GPT ಆಯ್ತಲ್ಲ ಅದರಲ್ಲೂ ಸಹ ಕೇಳಿದ್ದಾರೆ. ಹಾಗಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಜನ್ರೇಷನಲ್ಲಿ ಯಾವ ಇದು 2ನೇ ಪೀಳಿಗೆಯಲ್ಲಿ ಯಾವ ಗಣಕಗಳನ್ನು ಬಳಸಿದ್ರು, ಮೊದಲನೇ ತಲೆಮಾರಿನ ಗಣಕಯಂತ್ರ ಉಪಯೋಗಿಸುವ ತಂತ್ರಾಂಶ ಇದೆಲ್ಲ ಯಾವುದು ಅಂತ ತಂತ್ರಾಂಶ ಯಾವುದು ಅಂತ ಕೇಳ್ತಾರೆ. ಅಂದರೆ ನಿರ್ವಾತ ನಳಿಕೆ, ಟ್ರಾನ್ಸಿಸ್ಟರ್, ICಗಳು, ಮೈಕ್ರೋ ಪ್ರೊಸೆಸರ್ ಮತ್ತು ಮೈಕ್ರೋ ಪ್ರೊಸೆಸರ್ ಅಂತ 2 ಸತಿ ಇದೆ. ಅದನ್ನು ಯಾವ ಒಂದು ತಲೆಮಾರು ಜನ್ರೇಷನ್ನಲ್ಲಿ ಯಾರು ಯಾವುದನ್ನು ಬಳಸಿದ್ರು ಅಂತ, ಇದು ತುಂಬ ಇಂಪಾರ್ಟೆಂಟು. ಅದೇ ಥರ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆ ಅದ್ರ ವಿವರಣೆ ಕೊಟ್ಟು ಕೆಳಗಡೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತಲೂ ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತಿನ ಒಂದು ಇದರಲ್ಲಿ ಒಂದು 10 ಪೇಜನ್ನು ಪೇಜ್ ನಂಬರ್ 10ವರೆಗೂ ಓದ್ಕೊಳ್ತೀನಿ. ಎಲ್ಲ ಒಂದೇ ಸತಿ ಓದಲ್ಲ ನಾನು, ಸ್ವಲ್ಪ ಮಿಕ್ಸ್ ಮಾಡಿ ಓದ್ಕೊಳ್ತೀನಿ. ಯಾಕಂದರೆ ಕಂಪ್ಯೂಟರ್ ಸ್ವಲ್ಪ ಟಫ್ ಇದೆ, ನಾವು ಅದಕ್ಕೆ ಜಾಸ್ತಿ ಸಮಯವನ್ನು ಕೊಡಬೇಕು. ಫಾಸ್ಟ್ ಓದೋದಕ್ಕಾಗಲ್ಲ, ನಿಧಾನವಾಗಿ ಓದಬೇಕು ನಾವು ಅಲ್ವಾ. ಅದಕ್ಕೆ ನೋಡಿ, ಇಲ್ಲಿ ನೆಕ್ಸ್ಟ್ ಪೇಜಲ್ಲಿದೆ ಉನ್ನತ ಮಟ್ಟದ ಕಾರ್ಯಕ್ರಮ ಭಾಷೆಗಳ ವಿವರ ಅಂತಿದೆ. ಇದರಲ್ಲಿ
ಭಾಷೆ ಲ್ಯಾಂಗ್ವೇಜ್ ಯಾವ್ದ್ಯಾವ್ದು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸು ಇದೆ. ಇಷ್ಟನ್ನು ನಾನು ಕಂಪ್ಯೂಟರಿಗೆ ಸಂಬಂಧಪಟ್ಟಂಗೆ ಓದ್ಕೊಳ್ತೀನಿ. ನೆಕ್ಸ್ಟ್ ನಾನು ಮತ್ತೆ ಅದನ್ನ ಇನ್ನೊಂದ್ಸತಿ ರಿವೈಸ್ ಮಾಡಿ ಮುಂದೆ ಹೋಗ್ತೀನಿ. ಇನ್ನೊಂದ್ಸತಿ ನಾನು ನೆಕ್ಸ್ಟ್ ಪೇಜ್ ಓದುವಾಗ ಯಾವಾಗಲೂ ಹಿಂದಿನ ಪಾಠವನ್ನು ಒಂದ್ಸತಿ ಕಣ್ಣಾಡಿಸ್ಬಿಟ್ಟು ಹೋಗ್ತೀನಿ. ಆಗ ಏನಾಗುತ್ತೆ, ನಮಗೆ ರಿಪಿಟೇಷನ್ ಆಗುತ್ತೆ ಅಂತ. ನಾನೇನು ಓದಿರ್ತೀನಿ, ಯಾವ ಪೇಜ್ಗಳನ್ನು ಓದಿರ್ತೀನಿ ಅದೆಲ್ಲದನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಅದು ನಿಮಗೆ ಬೇಕಂದರೆ ನೀವು ಅಲ್ಲಿ ಹೋಗಿ ನೋಡೋದ್ರ ಮೂಲಕ ನೀವು ನಾನೇನು ಓದಿದ್ದೀನಿ ಅಂತ ನೀವು ತಿಳ್ಕೊಬೋದು. ಹಾಗೆ ಅದನ್ನು ನೀವು ಸಹ ಕಲಿಬೋದು. ಯಾರೆಲ್ಲ ಬುಕ್ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀರಲ್ವ, ಟೆಲಿಗ್ರಾಮ್ ಲಿಂಕ್ನ ಜಾಯ್ನ್ ಆದರೆ ನಿಮಗೆ ಆ ಪೇಜ್ ಕಾಣಿಸುತ್ತೆ, ಫೋಟೋಸ್ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಸಹ ನನ್ನ ಜೊತೆ ಕಂಪ್ಯೂಟರ್ನ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ಎಕ್ಸಾಮ್ಸ್ ಯಾವಾಗ ಬೇಕಾದ್ರೆ ಕರೀಲಿ, ನಾವು ಅದಕ್ಕೆ ರೆಡಿಯಾಗಿರಬೇಕು. ನಾನು ಇದರೊಟ್ಟಿಗೆ ಸಮಾಜವನ್ನು ಡೈಲಿಯಾಗಿ ಓದ್ತೀನಿ. ಈಗ ನಾನು ಬೆಳಗ್ಗೆ ಓದಕ್ಕೆ ಕೂತಿದ್ದೀನಿ. ಬೆಳಗಿನ ಹೊತ್ತಿನಲ್ಲಿ ನಾನು ಪೇಪರ್ 1ಗೆ ಅಂದರೆ GPT-ಯ ಪೇಪರ್ 1ಗೆ ರೆಡಿ ಆಗ್ತೀನಿ. ಯಾವುದ್ಯಾವುದಿದೆ ಅದಕ್ಕೆಲ್ಲ. ಈಗ ನಾನು ಅದೇ ಎಕ್ಸಾಂಪಲ್ ಓದ್ತಿರೋದು ಕಂಪ್ಯೂಟರ್ ಅಲ್ವಾ, ಇದಾದಮೇಲೆ ಸೈಕಾಲಜಿ ಓದ್ತೀನಿ. ಅದೇ ಪೇಪರ್ 1ನಲ್ಲಿ ಯಾವ್ದು ಬರುತ್ತೆ ಅದನ್ನು ಓದ್ಕೊಳ್ತೀನಿ. ಮಧ್ಯಾಹ್ನ ನಂತರ ಅಥವಾ ರಾತ್ರಿ ನಾನು ಪೇಪರ್ 2ಗೆ ಅಂದರೆ ಸಮಾಜ ವಿಜ್ಞಾನಕ್ಕೆ ಮತ್ತು PSTR ಪೇಪರ್ಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಓದ್ತೀನಿ. ಒಂದೊಂದು ಸತಿ ಮ್ಯಾಥ್ಸ್ ಆಗಲ್ಲ, ಆಗ ಸೈನ್ಸ್ ಓದ್ಕೊಳ್ತೀನಿ. ಒಂದೊಂದು ಸತಿ ಮ್ಯಾಥ್ಸ್ ಓದ್ತೀನಿ, ಆಗ ಸೈನ್ಸ್ ಆಗಲ್ಲ, ಅದು ಇನ್ನೊಂದು ದಿವಸ ಓದ್ತೀನಿ. ಈ ಥರ ಆಲ್ಟರ್ನೇಟಿವ್ ಒಂದೊಂದು ಸಬ್ಜೆಕ್ಟು ಒಂದೊಂದು ದಿನ ಓದ್ತೀನಿ. ಒಂದೇ ಸಬ್ಜೆಕ್ಟ್ ಡೈಲಿ ಓದಲ್ಲ, ನಾನು ಮಿಕ್ಸ್ ಮಾಡಿ ಓದ್ತೀನಿ. ಅಂದರೆ ನಾವು ಒಂದು ಸಬ್ಜೆಕ್ಟಿಗೆ ಬ್ರೇಕ್ ಕೊಟ್ಟಂಗೆ ಆಗುತ್ತೆ. ಒಂದೇ ಓದಿದ್ರೆ ಒಂಥರ ಕಿರಿಕಿರಿ ಆಗುತ್ತಲ್ವ, ಕೆಲವೊಂದು ಸತಿ ತಲೆಗೆ ಹೋಗಲ್ಲ. ಸುಮ್ಮನೆ ಓದ್ತಾ ಹೋದರೆ ಏನು ಪ್ರಯೋಜನ ಇಲ್ಲ. ಓದೋದು ಅರ್ಥ ಆಗಿಲ್ಲ, ಒಂದು ಸ್ವಲ್ಪ ತಲೆಗೆ ಹೋಗ್ತಿಲ್ಲ, ಏನೋ ಒಂಥರ ಅನಿಸ್ತಿದೆ ಅಂದಾಗ ನಾವೇನು ಮಾಡಬೇಕು, ಸಬ್ಜೆಕ್ಟ್ನ ಚೇಂಜ್ ಮಾಡಿ ಓದ್ಕೋಬೇಕು. ನಾನು ನೋಡಿ ಇಲ್ಲಿ ಪೇಜ್ ನಂಬರ್ 10ವರೆಗೆ ಓದಿದ್ದೀನಿ, ಅದನ್ನು ನಿಮಗೆ ತೋರಿಸಿದ್ದು. ಈಗ ನಾನು ಸೈಕಾಲಜಿ ಓದ್ಕೊಳ್ತೀನಿ. ಅದರಲ್ಲಿ ಫಸ್ಟ್ ನಾನು 9th ಎಡಿಷನ್ನೇ ಓದ್ಕೊಳ್ತೀನಿ, ಯಾಕಂದರೆ ಸೇಮ್ ಇರುತ್ತೆ. 9th ಎಡಿಷನಲ್ಲಿ ಈ ಬುಕ್ಕಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಯಾರಿಗಾದರೂ ನಾಲೆಡ್ಜ್ ಇಲ್ಲ ಅಂದರೆ, ಈಗ ಎಕ್ಸಾಮ್ಸ್ ಬಗ್ಗೆ ಹೊಸದಾಗಿ ಬರೀತಿರೋರಿಗೆ ಪತ್ರಿಕೆ 1 ಅಂದರೆ ಏನು, ಯಾವ ತರಗತಿಗೆ ಪಾಠ ಮಾಡೋದು, ಪತ್ರಿಕೆ 2 ಅಂದರೆ ಏನು, ಮತ್ತು TET ಯಾವ ರೀತಿ ಇರುತ್ತೆ, ಮಾರ್ಕ್ಸ್ಗಳು ಪತ್ರಿಕೆ 1ರಲ್ಲಿ ಯಾವ ರೀತಿ ಇರುತ್ತೆ, ಪತ್ರಿಕೆ 2ರಲ್ಲಿ ಯಾವ ರೀತಿ ಇರುತ್ತೆ, ಅದೆಲ್ಲದನ್ನು ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಇದನ್ನು ಈ ಬುಕ್ ತಗೊಂಡು ಓದಿದರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಎಕ್ಸಾಮ್ಸ್ ಅಂದರೆ ಏನು ಅಂತ. ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಬೇಡ, ಯಾರಿಗೆ ಗೊತ್ತಿದೆ ಅವ್ರಿಗೆ ಬೇಡ, ಯಾರಿಗೆ ಗೊತ್ತಿಲ್ಲ ಅವರು ಇದನ್ನು ನೋಡ್ಕೋಬೋದು. ಈಗ ನಾನು ಇದರಲ್ಲಿ ಅಧ್ಯಾಯ 1 ಓದ್ತಾ ಇದ್ದೀನಿ. ಅಧ್ಯಾಯ 1 ಏನಪ್ಪ ಅಂದರೆ ಮನೋವಿಜ್ಞಾನ ಮತ್ತು ಮನೋವಿಜ್ಞಾನದ ವಿಧಾನಗಳು, ಮತ್ತು ಅದರ ಶಬ್ದಾರ್ಥ, ಆಮೇಲೆ ಪಂಥಗಳು, ಮನೋವಿಜ್ಞಾನದ ಪಂಥಗಳು ಮತ್ತು ಅದರ ಪ್ರತಿಪಾದಕರು, ಮತ್ತು ಮನೋವಿಜ್ಞಾನದ ಶಾಖೆಗಳೇನು, ಯಾವ್ಯಾವ ಶಾಖೆಗಳು ಬರುತ್ತೆ, ಇವುಗಳನ್ನು ಕೊಟ್ಟಿದ್ದಾರೆ. ಅದಷ್ಟನ್ನು ಓದ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಮನೋವಿಜ್ಞಾನದ ವಿಧಾನಗಳು ಸಹ ನಾನು ನೋಡ್ಕೊಳ್ತೀನಿ. ನಿಮಗೆ ಗೊತ್ತಿದೆಯಲ್ಲ, ವೀಕ್ಷಣೆ, ಅಂತರಾವಲೋಕನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಮನೋವಿಶ್ಲೇಷಣಾ ವಿಧಾನ, ಇಷ್ಟನ್ನು ನಾನು ಓದ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೇಗಿದ್ದರೂ ಇದು ಪೇಪರ್ 1ನಲ್ಲಿ ಬರೋದ್ರಿಂದ ಟಿಕ್ಕಿಂಗ್ ಅಲ್ವಾ, ನಾವು ಓದ್ಕೊಳ್ತಾ ಹೋದರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಇದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು. ಇದು ತುಂಬ ಜಾಸ್ತಿ ಮಾರ್ಕ್ಸಿಗಿದೆ GPT-ಲಾದರೆ, ಹಾಗಾಗಿ ನಾವು ಜಾಸ್ತಿ ಇದಕ್ಕೆ ಒತ್ತನ್ನು ಕೊಡಬೇಕು. ಕನ್ನಡನೂ ಅಷ್ಟೇ, GPT-ಲಿ ಜಾಸ್ತಿ ಇದೆ, 125. ಅಂದರೆ ಪೇಪರ್ 1ನಲ್ಲಿ 25, ಸಪ್ರೇಟ್ 100 ಮಾರ್ಕ್ಸಿಗೆ ಕನ್ನಡ ಪೇಪರ್ ಇದೆ. ಹಾಗೆ ಕನ್ನಡ ಜಾಸ್ತಿ ಓದಬೇಕು, ಸೈಕಾಲಜಿನೂ ಜಾಸ್ತಿ ಓದಬೇಕು. ಈ ಬುಕ್ ಓದಿದ ನಂತರ ನಾನು ಇಮಾಮ್ ಸಾಬ್ ಮುಲ್ತಾನಿ ಅವ್ರದ್ದು ಅಂದರೆ ಕರ್ನಾಟಕ ಅಕಾಡೆಮಿಯವ್ರದ್ದು ಕ್ವಶನ್ ಬ್ಯಾಂಕ್ ಇದೆ, ಅದು ನೋಡ್ಕೊಳ್ತೀನಿ. ಅದು ಸ್ವಲ್ಪ ಯೂಸ್ ಆಗುತ್ತೆ. ಮತ್ತು ಅದರಲ್ಲಿ ಅವರು ಕೀ ನೋಟ್ಸ್ ಅಂತ ಕೊಟ್ಟಿದ್ದಾರೆ, ಅದು ಯೂಸ್ ಆಗುತ್ತೆ. ಇದನ್ನು ಓದಿ ಅದು ಓದಿದ್ರೆ ನನಗೆ ಚೆನ್ನಾಗಿ ರಿಪಿಟೇಷನ್ ಆಗುತ್ತೆ, ಮಂದಟ್ಟಾಗುತ್ತೆ. ಕ್ವಿಕ್ ರಿವಿಷನ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ ಅವರೇ, ರಿವಿಷನ್ ಕೀ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ GPSTರದ್ದು ಕ್ವಶನ್ ಪೇಪರ್ಸ್ ಕೊಟ್ಟಿದ್ದಾರೆ. 2017ರದ್ದು 3 ಸೆಟ್ಟು, 2019ರದ್ದು 2 ಸೆಟ್ಟು, ಹಾಗಾಗಿ ಅದು ಯೂಸ್ ಆಗುತ್ತೆ. ಮತ್ತು ಟೆಟ್ಟಿಗೆ ಇರುತ್ತಲ್ವಾ ಕ್ವಶನ್ ಪೇಪರ್, ಅದನ್ನು ನೀವು ಓದ್ಕೋಬೇಕು. ಯಾಕಂದರೆ ಟಿಕ್ಕಿಂಗ್ ಅಲ್ವಾ, ಅದು ಸೇಮ್ ಕ್ವಶನ್ ಬರುತ್ತೆ. ಸೈಕಾಲಜಿ ಚೇಂಜ್ ಆಗೋಲ್ಲ, ಎಲ್ಲ ಕಡೆ ಒಂದೇ. TET ಪೇಪರು ಸಹ ನಮಗೆ CETಗೆ ಯೂಸ್ ಆಗೋದ್ರಿಂದ ಅದನ್ನು ಸಹ ನಾವು ಓದ್ಕೋಬೇಕು. ಓಕೆ, ಎಷ್ಟು ಹೆಚ್ಚು ಓದ್ತೀವೋ ಅಷ್ಟು ಒಳ್ಳೆಯದು.
ಮತ್ತು ಇಲ್ಲಿ ಸ್ಪರ್ಧಾ ವಿಜೇತದಲ್ಲಿ ಹಿಂದ್ಗಡೆ ಕ್ವಶನ್ ಬ್ಯಾಂಕು ಸಹ ಇದೆ. ಅದು ನೀವು ಒಂದೊಂದೇ ನೋಡ್ಕೊಳ್ತಾ ಹೋಗಬೇಕು. ನಾನಿವತ್ತಿಲ್ಲಿ ಬರೀ ಮುಂದ್ಗಡೆ ಏನು ಪಾಠಗಳು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಕ್ವಶನ್ ಪೇಪರ್ನ ನೋಡ್ಕೊಳ್ತೀನಿ. ಅದನ್ನು ನಾನಿಲ್ಲಿ ವಿಡಿಯೋ ಮಾಡಿಲ್ಲ, ನೀವು ಅದನ್ನು ಓದ್ಕೊಳ್ಳಿ. ಇದರಲ್ಲಿ ಪೇಜ್ ನಂಬರ್ 119ರಲ್ಲಿ ಇದೆ ಎಲ್ಲ ಕ್ವಶನ್ ಪೇಪರ್ಸ್ನ. ಆಗಾಗ ಒಂದೊಂದು ನೋಡ್ತಾ ಇರಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.